ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲರಿಗೂ UG ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಜಲಸಂಪನ್ಮೂಲ ಬಗ್ಗೆ ನೋಡೋಣ. ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಅಂಶಗಳು ಅಂದರೆ ಕರ್ನಾಟಕದ ಪ್ರಮುಖ ನದಿಗಳು, ಕರ್ನಾಟಕದ ನೀರಾವರಿಯ ವಿಧಗಳು ಮತ್ತು ಜಲವಿದ್ಯುತ್ ಶಕ್ತಿಯ ಉತ್ಪಾದನಾ ಕೇಂದ್ರಗಳು ಹಾಗೂ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ನೋಡೋಣ. ಅಣೆಕಟ್ಟಿನ ಬಗ್ಗೆ ನೋಡೋಣ. ನೋಡಿ, ಕರ್ನಾಟಕದ ನದಿಗಳಲ್ಲಿ ಎರಡು ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ಹರಿಯುವ ನದಿಗಳಲ್ಲಿ ಎರಡು ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದೇದೇನಪ್ಪ ಅಂದರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂದ್ಕಿಸಿ ಕಾಣ್ತೀವಿ. ಇನ್ನೊಂದು ಯಾವುದಪ್ಪ ಅಂದರೆ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳು ಅಂದ್ಕಿಸಿ ಎರಡು ಪ್ರಕಾರಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ನಿಮಗಿದು ತಿಳಿದಿರಲಿ. ನೋಡಿ, ಭಾಳಷ್ಟು ಇಂಪಾರ್ಟೆಂಟು. ಟೀಚರ್ ಹುದ್ದೆಗೆ ಸ್ಪರ್ಧಾರ್ಥಿಗಳಿಗೆ ಏನಪ್ಪ ಅಂದರೆ ಇದು ಸಾಕಷ್ಟು ಇಂಪಾರ್ಟೆಂಟು. ನಿಮಗಿದು ತಿಳಿದಿರಲಿ, ನಿಮಗಿದು ಗೊತ್ತೇ. ಇದರಲ್ಲಿ ಏನಪ್ಪ ಅಂದರೆ ಸಾಕಷ್ಟು ಪ್ರಶ್ನೆಗಳು ಬರ್ತಾವೆ. ಅದರಲ್ಲಿ ಏನಪ್ಪ ಅಂದರೆ 2024ನೇ ಸಾಲಿನಲ್ಲಿ ಹೊಸ ಪಠ್ಯ ಪುಸ್ತಕ, ಅದರಲ್ಲಿ ಹೊಸ ಹೊಸ ಅಂಶಗಳನ್ನು ಸೇರ್ಪಡೆ ಮಾಡ್ಯಾರ. ಗಮನವಿಟ್ಟು ಕೇಳಬೇಕು. ನೋಡಿ, ಕಾವೇರಿ ನದಿಯು ತನ್ನ ಪಾತ್ರದಲ್ಲಿ 3 ಜಲಪಾತಗಳನ್ನು ನಿರ್ಮಾಣ ಮಾಡಿದೆ ಅಂತಿಸಿ ಕಾಣ್ತೀವಿ. ಹೌದಾ? ಒಂದಿದೆ ಯಾವುದಪ್ಪ ಅಂದರೆ ಚುಂಚನಕಟ್ಟೆ. ಎರಡನೇದು ಏನಪ್ಪ ಅಂದರೆ ಗಗನಚುಕ್ಕಿ ಭರಚುಕ್ಕಿ. ಮೂರನೇದು ಹೊಗೇನಕಲ್ ಜಲಪಾತ. ಚುಂಚನಕಟ್ಟೆ, ಗಗನಚುಕ್ಕಿ, ಭರಚುಕ್ಕಿ, ಹೊಗೇನಕಲ್ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂದ್ಕಿಸಿ ಕೇಳ್ತಾನ. ಕಾವೇರಿ ನದಿಯಿಂದ ನಿರ್ಮಾಣವಾಗಿದೆ. ಕಾವೇರಿ ನದಿಯಿಂದ ನಿರ್ಮಾಣವಾಗಿದೆ ಅಂದ್ಕಿಸಿ ಕಾಣ್ತೀವಿ. ಇನ್ನು ಕಾವೇರಿ ನದಿಯಿಂದ 3 ದ್ವೀಪಗಳು ನಿರ್ಮಾಣವಾಗಿದೆ. ಕಾವೇರಿ ನದಿಯಿಂದ 3 ದ್ವೀಪಗಳು. ಅವು ಯಾವ್ಯಾವ ಅಂದರೆ ಶ್ರೀರಂಗಪಟ್ಟಣ, ಆನಂತರ ಶಿವನ ಸಮುದ್ರ, ಆನಂತರ ಶ್ರೀರಂಗಂ. ಒಂದನೇದು ಶ್ರೀರಂಗಪಟ್ಟಣ, ಎರಡನೇದು ಶಿವನ ಸಮುದ್ರ, ಮೂರನೇದು ಶ್ರೀರಂಗಂ ಎಂಬ 3 ದ್ವೀಪಗಳನ್ನು ಕಾವೇರಿ ನದಿಯಿಂದ ನಿರ್ಮಾಣವಾಗಿದೆ ಅಂದ್ಕಿಸಿ ಕಾಣ್ತೀವಿ. ನೆಕ್ಸ್ಟ್, ನಿಮಗಿದು ಗೊತ್ತೇ? ನೋಡಿ, ಯಾವ ನದಿ ಎಲ್ಲಿ ಸಂಗಮವಾಗುತ್ತದೆ ಅಂದ್ಕಿಸಿ ಅಥವಾ ಯಾವ ನದಿಗೆ ಸೇರುತ್ತೆ ಅನ್ನೋದು ಇಲ್ಲಿ ಕೇಳೋಣ. ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿಯು ಕೃಷ್ಣಾ ನದಿಯನ್ನು ಸೇರುತ್ತದೆ. ನೋಡಿ, ಕೂಡಲ ಸಂಗಮದಲ್ಲಿ ಯಾವ್ಯಾವ ನದಿಗಳು ಸಂಧಿಸ್ತವೆ ಅಂದರೆ ಮಲಪ್ರಭಾ. ಒಂದಿರುವುದು ಮಲಪ್ರಭಾ ನದಿ, ಇನ್ನೊಂದು ಯಾವುದು ಮುಖ್ಯ ನದಿ? ಯಾವುದು? ಕೃಷ್ಣಾ ನದಿ. ಹೌದಾ? ಕೂಡಲ ಸಂಗಮದಲ್ಲಿ ಸಂಧಿಸುವ ನದಿ ಯಾವುದಂತ ಕೇಸಿ ಕೇಳ್ತಾನ. ಮಲಪ್ರಭಾ ಮತ್ತು ಕೃಷ್ಣಾ ನದಿ. ಅಥವಾ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿಗಳು ಎಲ್ಲಿ ಸಂಧಿಸುತ್ತದೆ ಅಥವಾ ಯಾವ ಸ್ಥಳದಲ್ಲಿ ಸಂಗಮವಾಗುತ್ತದೆ ಅಂತ ಕೇಸಿ ಕೇಳ್ತಾನ. ಅದು ಯಾವುದಪ್ಪ ಅಂದರೆ ಕೂಡಲ ಸಂಗಮ. ಪ್ಲೇಸ್ ಯಾವುದು? ಕೂಡಲ ಸಂಗಮ. ನೆಕ್ಸ್ಟ್, ತುಂಗ ಮತ್ತು ಭದ್ರಾ ನದಿಗಳು ಎಲ್ಲಿ ಸಂಧಿಸ್ತವೆ ಅಂತ ಕೇಸಿ ಕೇಳೋಣ. ತುಂಗ ಮತ್ತು ಭದ್ರಾ ನದಿಗಳು ಯಾವ ಪ್ಲೇಸ್ನಲ್ಲಿ ಸಂಧಿಸ್ತದ? ತುಂಗ ಮತ್ತು ಭದ್ರಾ, ತುಂಗಾ ನದಿ ಮತ್ತು ಇನ್ನೊಂದು ಯಾವುದು? ಭದ್ರಾ ನದಿ. ಇದು ಸಂಧಿಸುವುದು ಎಲ್ಲಿಯಪ್ಪ ಅಂದರೆ ಕೂಡಲಿ ಎಂಬ ಪ್ಲೇಸ್ನಲ್ಲಿ. ಯಾವ ಪ್ಲೇಸು? ಕೂಡಲಿ ಎಂಬ ಪ್ಲೇಸ್ನಲ್ಲಿ ತುಂಗ ಮತ್ತು ಭದ್ರಾ ನದಿಗಳು ಸಂಧಿಸ್ತವ ಅಂತಿಸಿ ಕಾಣ್ತೀವಿ ಅಥವಾ ಸಂಗಮವಾಗುತ್ತದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ KRS ಸಾಗರದ ಬಳಿ ಹೇಮಾವತಿ ನದಿಯು ಕಾವೇರಿ ನದಿಯನ್ನು ಸೇರುತ್ತದೆ. ನೋಡಿ, ಹೇಮಾವತಿ ನದಿ ಯಾವ ಡ್ಯಾಮಿನ ಹತ್ರ ಅಥವಾ ಯಾವ ಡ್ಯಾಮಿನ ಹಿನ್ನೀರಿನಲ್ಲಿ ಸೇರುತ್ತದೆ ಅಂತಿಸಿ ಕೇಳ್ತದ. KRS ಡ್ಯಾಮ್, ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತಿಸಿ ಕರಿತೀವಿ. ಯಾವ ನದಿ? ಹೇಮಾವತಿ. ಯಾವ ನದಿಯನ್ನು ಸೇರ್ತದ? ಕಾವೇರಿ ನದಿಯನ್ನು ಸೇರ್ತದ ಅಂತಿಸಿ ಕಾಣ್ತೀವಿ. ಹೌದಾ? ಇನ್ನೊಂದೇನಪ್ಪ ಅಂದರೆ
ಈ ಕರ್ನಾಟಕದಲ್ಲಿ ಹರಿಯುವ ನದಿಗಳು ನೋಡ್ರಿ, ಒಂದ್ಸಲ ಮ್ಯಾಪಲ್ಲಿ ಒಂದ್ಸಲ ಜೂಮ್ ಮಾಡ್ತೀವಿ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟು. ಓಕೆ ನೋಡ್ರಿ, ಬೀದರ್ ಜಿಲ್ಲೆಯಲ್ಲಿ ಮಾಂಜ್ರಾ ನದಿ ಹರಿಯುತ್ತದೆ. ಮಾಂಜ್ರಾ, ಯಾವ ನದಿ? ಮಾಂಜ್ರಾ ನದಿ ಹರಿಯುತ್ತದೆ, ಬೀದರ್ ಡಿಸ್ಟಿಕ್. ಆನಂತರ ಕಾರಂಜಾ ನದಿ, ಇಲ್ಲಿ ಮುಲ್ಲಮಾರ ನದಿ, ಮುಲ್ಲಮಾರಿ ಅಂತ ಕರಿತೀವಿ. ಬೆಣ್ಣೆತೊರ ನದಿ, ಕಾಗಿಣ ನದಿ, ಭೀಮಾ ನದಿ, ಹೌದಾ? ಆನಂತರ ದೋಣಿ ನದಿ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಬೆಣ್ಣೆಹಳ್ಳ, ತುಂಗಭದ್ರಾ, ಕುಮದ್ವತಿ, ಧರ್ಮ, ವರದಾ, ಕಾಳಿ, ಬೇಡ್ತಿ, ಶರಾವತಿ. ಒಂದ್ಸಲ ಹಾಗೆ ಸುಮ್ಮನೆ ನೋಡ್ರಿ, ಮ್ಯಾಪ್ ಇಂಪಾರ್ಟೆಂಟ್. ಆನಂತರ ಕೊಲ್ಲೂರು, ವೇದಾವತಿ, ತುಂಗ, ಭದ್ರಾ, ಗುರುಪುರ. ಯಾವ ನದಿ ಯಾವ ಪ್ಲೇಸಿಗೆ ಬರ್ತದೆ ಅನ್ನೋದು ಕ್ಯಾಪ್ಚರ್ ಮಾಡಿರಿ. ನೇತ್ರಾವತಿ, ಯಗಚಿ, ತಲಕಾವೇರಿ, ಲಕ್ಷ್ಮಣತೀರ್ಥ, ಹೇಮಾವತಿ, ಕಾವೇರಿ, ಸಿಂಶಾ, ಅರ್ಕಾವತಿ, ಪಿನಾಕಿನಿ, ಪಾಪಗ್ನಿ, ಉತ್ತರ ಪಿನಾಕಿನಿ, ಆನಂತರ ಸುವರ್ಣವತಿ, ನೂಗು, ಕಪಿಲ, ಲಕ್ಷ್ಮಣತೀರ್ಥ, ತಲಕಾವೇರಿ, ಪಾಲಾರ. ನೋಡಿ, ಇವು ನದಿಗಳು ಎಲ್ಲೆಲ್ಲಿ ಅನ್ಕಿಸಿ ನೋಡಿ. ಈಗ ಯಾವ ನದಿ ಯಾವ ನದಿಯ ಉಪನದಿ ಅನ್ಕಿಸಿ ಮುಂದೆ ನೋಡೋಣ ಅಂತ ನೋಡಿ. ನದಿಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಎರಡು ಪ್ರಕಾರವಾಗಿ ಹರಿಯೋದನ್ನು ನಾವು ಕಾಣ್ತೀವಿ. ಒಂದೇದು ಪೂರ್ವಾಭಿಮುಖ, ಇನ್ನೊಂದು ಪಶ್ಚಿಮ ಅಭಿಮುಖ ಅನ್ಕಿಸಿ ಕಾಣ್ತೀವಿ. ನೋಡಿ, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವ್ಯಾವ ಅನ್ಕಿಸಿ ಕೇಳ್ತಾನ. ನಿಮ್ಮ ಕ್ವಶನ್ ಏನು ಕೇಳ್ತಾನ ಅಂದ್ರೆ, ಪೂರ್ವಾಭಿಮುಖವಾಗಿ ಯಾವ ನದಿ ಹರಿಯುವುದಿಲ್ಲ ಅನ್ಕಿಸಿ ಕೇಳ್ತಾನ, ಹೌದಾ? ಈ ಆಪ್ಷನ್ಸ್ ಕೊಟ್ಟಿಗೆಸಿ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿ ಒಂದು ಆಪ್ಷನ್ಸ್ ಕೊಟ್ಟಿಗೆಸಿ ಕೇಳ್ತಾನೆ ನಿಮಗೆ. ಆ ಥರನೂ ಮಾಡಬಹುದು. ನೋಡಿ, ಪೂರ್ವ ಅಭಿಮುಖವಾಗಿ ಹರಿಯುವ ನದಿಗಳು ಯಾವ್ಯಾವಪ್ಪ ಅಂದರೆ, ಒಂದೇದು ಕೃಷ್ಣ, ಕಾವೇರಿ, ಪೆನ್ನಾರ, ಪಾಲಾರ. ಇವು ಏನಪ್ಪ ಅಂದರೆ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವ ಕೊಲ್ಲಿ? ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಅಂತ ಕೇಸಿ ಕಾಣ್ತೀವಿ. ನಿಮಗೆ ಕೇಳ್ತಾನ, ಕೃಷ್ಣ ನದಿಯು ಯಾವ ಜಲಭಾಗಕ್ಕೆ ಸೇರುತ್ತದೆ ಅಂತ ಕೇಸಿ ಕೇಳ್ತಾನ. ಬಂಗಾಳ ಕೊಲ್ಲಿ. ಕಾವೇರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಪೆನ್ನಾರ ಆಗಿರ್ಬೋದು, ಪಾಲಾರ ಆಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಸೇರ್ತಾವ ಅಂತ ಕೇಸಿ ಕಾಣ್ತೀವಿ. ಇನ್ನು ಕೃಷ್ಣಾ ನದಿ ಏನಪ್ಪ ಅಂದರೆ ದಕ್ಷಿಣ ಭಾರತದ ಎರಡನೇ ಅತಿ ಮುಖ್ಯವಾದ ನದಿ ಅಂತ ಕೇಸಿ ಕಾಣ್ತೀವಿ. ದಕ್ಷಿಣ ಭಾರತದ ಎರಡನೇ ಅತಿ ಮುಖ್ಯವಾದ ನದಿ, ಹೌದಾ? ಕೃಷ್ಣಾ ನದಿಯನ್ನು ದಕ್ಷಿಣ ಭಾರತದ ಎರಡನೇ ಅತಿ ಮುಖ್ಯವಾದ ನದಿ ಅಂತ ಕರಿತೀವಿ. ಇನ್ನು ಇದು ಏನಪ್ಪ ಅಂದ್ರೆ ಕೃಷ್ಣಾ ನದಿ ಉಗಮ ಆಗುವುದು ಎಲ್ಲಿ ಅಂದರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ. ಇದು ಕೃಷ್ಣಾ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 1392 ಕಿಲೋಮೀಟರ್. 1392 ಕಿಲೋಮೀಟರ್ ಅಂತ ಕಾಣ್ತೀವಿ. ಇದು ಕೊನೆಯದಾಗಿ ಎಲ್ಲಿ ಸೇರ್ತದೆ ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಅಂತ ಕಾಣ್ತೀವಿ. ಇನ್ನು ಕರ್ನಾಟಕದಲ್ಲಿ ಎಷ್ಟು ಹರಿತದಪ್ಪ ಅಂದರೆ, ಇದು ಕೃಷ್ಣಾ ನದಿಯು ಕರ್ನಾಟಕದಲ್ಲಿ 480 ಕಿಲೋಮೀಟರ್ ಹರಿಯುತ್ತದೆ. 480 ಕಿಲೋಮೀಟರ್ ದೂರ ಹರಿಯುತ್ತದೆ ಅಂತ ಕಾಣ್ತೀವಿ. ಇನ್ನು ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವ ಕೇಳ್ತಾನ. ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವ ಕೇಳ್ತಾನ ನೋಡ್ರಿ. ಭೀಮಾ, ಕೃಷ್ಣಾ ನದಿಯ ಎಡದಂಡೆಯ ಅತಿ ದೊಡ್ಡ ನದಿ ಇದು.
ಭೀಮಾ, ಭೀಮಾ ನದಿ ಅಂತ ಕಿಸಿ ಕರಿತೀವಿ. ಇನ್ನು ಕೊಯ್ನಾ, ತುಂಗಭದ್ರ. ತುಂಗಭದ್ರ ಏನಪ್ಪ ಅಂದರೆ ಕೃಷ್ಣಾ ನದಿಯ ಬಲದಂಡೆ ಅತಿ ದೊಡ್ಡ ನದಿ. ಇನ್ನು ಘಟಪ್ರಭಾ, ಮಲಪ್ರಭಾ ಇವು ಏನಪ್ಪ ಅಂದ್ರೆ ಕೃಷ್ಣಾ ನದಿಯ ಉಪನದಿಗಳು ಅಂತ ಕಿಸಿ ಕರಿತೀವಿ. ನೋಡಿ ಇಲ್ಲಿ ನಿಮಗಿದು ತಿಳಿದಿರಲಿ, ಪೆನ್ನಾರ ನದಿಗೆ ಮತ್ತೊಂದು ಹೆಸರು ಏನಪ್ಪ ಅಂದರೆ ಪಿನಾಕಿನಿ. ಪೆನ್ನಾರ ನದಿಯ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪಿನಾಕಿನಿ ಅಂತ ಕಿಸಿ ಕಾಣ್ತೀವಿ, ಪಿನಾಕಿನಿ. ಇನ್ನು ತಮಿಳುನಾಡಿನಲ್ಲಿ ದಕ್ಷಿಣ ಪೆನ್ನಾರ ನದಿಯನ್ನು ದಕ್ಷಿಣ ಪಿನಾಕಿನಿ ಅಂತ ಕಿಸಿ ಕರೀತದೆ. ಯಾವ ನದಿಗೆ? ದಕ್ಷಿಣ ಪಿನಾಕಿನಿ. ದಕ್ಷಿಣ ಪೆನ್ನಾರ ನದಿಯನ್ನು ದಕ್ಷಿಣ ಪಿನಾಕಿನಿ ಅಂತ ಕಿಸಿ ಕರೀತದೆ. ಅಥವಾ ಪೊನ್ನೈಯಾರ್ ಅಂತ ಕೂಡ ಕರಿಬಹುದು, ತಮಿಳುನಾಡಿನಲ್ಲಿ ಕರೀತದೆ ನೋಡ್ರಿ. ಈ ನೆಕ್ಸ್ಟ್ ಕಾವೇರಿ ನದಿ ನೋಡೋಣ. ಕಾವೇರಿ ನದಿ, ಕಾವೇರಿ ನದಿ ಏನಪ್ಪ ಅಂದ್ರೆ ಕರ್ನಾಟಕದ ಅತಿ ಪ್ರಮುಖವಾದ ನದಿ ಅಂತ ಕಿಸಿ ಕರಿತೀವಿ. ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖವಾದ ನದಿ ಅಂತ ಕಿಸಿ ಕರಿತೀವಿ. ಅದು ಯಾವ ನದಿ ಅಂದರೆ ಕಾವೇರಿ ನದಿ. ಇದನ್ನು ದಕ್ಷಿಣ ಗಂಗೆ ಅಂತ ಕಿಸಿ ಕರಿತೀವಿ. ದಕ್ಷಿಣದ ಗಂಗೆ ಅಂದರೆ ದಕ್ಷಿಣ ಭಾರತದ ಗಂಗೆ ಅಂತ ಕಿಸಿ ಕರಿತೀವಿ. ಇನ್ನೊಂದು ಏನಪ್ಪ ಅಂದರೆ ದಕ್ಷಿಣ ಭಾರತದ ವೃದ್ಧ ಗಂಗೆ ಅಂದರೆ ಗೋದಾವರಿ ನದಿ. ದಕ್ಷಿಣ ಭಾರತದ ವೃದ್ಧ ಗಂಗೆ ಅಂದರೆ ಗೋದಾವರಿ ನದಿ ಅಂತ ಕಿಸಿ ಕರಿತೀವಿ. ಇನ್ನು ಕಾವೇರಿ ನದಿ ಏನಪ್ಪ ಅಂದರೆ ಉಗಮ ಹೊಂದಿದ್ದು ಎಲ್ಲಿಯಪ್ಪ ಅಂದರೆ ಕೊಡಗು ಡಿಸ್ಟಿಕ್. ಕೊಡಗು ಡಿಸ್ಟಿಕ್ನ ತಲಕಾವೇರಿಯಲ್ಲಿ ಏನಪ್ಪ ಅಂದರೆ ಉಗಮ ಹೊಂದದ ಅಂತ ಕಿಸಿ ಕಾಣ್ತೀವಿ. ಇದು ಕರ್ನಾಟಕ ತಮಿಳುನಾಡು ಮೂಲಕ ಪೂರ್ವಾಭಿಮುಖವಾಗಿ ಹರಿತದ ಅಂತ ಕಿಸಿ ಕಾಣ್ತೀವಿ. ಇನ್ನು ಕಾವೇರಿ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 804 ಕಿಲೋಮೀಟರ್. 804 ಕಿಲೋಮೀಟರ್. ಇದು ಬಂಗಾಳ ಕೊಲ್ಲಿಗೆ ಸೇರುತ್ತದೆ ಅಂತ ಕಿಸಿ ಕಾಣ್ತೀವಿ. ಈ 804 ಕಿಲೋಮೀಟರಲ್ಲಿ ಕಾವೇರಿ ನದಿ ಕರ್ನಾಟಕದಲ್ಲಿ ಎಷ್ಟು ಹರಿಯುತ್ತದೆ ಅಂದರೆ 380 ಕಿಲೋಮೀಟರ್. 380 ಕಿಲೋಮೀಟರ್ ದೂರದಲ್ಲಿ ಹರಿಯುತ್ತದೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಕಾವೇರಿ ನದಿಯ ಉಪನದಿಗಳು ನೋಡ್ರಿ. ಕಾವೇರಿ ನದಿಯ ಉಪನದಿಗಳು ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣತೀರ್ಥ, ಕಪಿಲೆ, ಸುವರ್ಣಾವತಿ, ಭವಾನಿ. ನೋಡಿ ಇನ್ನೊಂದ್ಸಲ, ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣತೀರ್ಥ, ಕಪಿಲೆ, ಸುವರ್ಣಾವತಿ, ಭವಾನಿ. ಇವು ಏನಪ್ಪ ಅಂದರೆ ಕಾವೇರಿ ನದಿಯ ಉಪನದಿಗಳು ಅಂತ ಕಿಸಿ ಕರಿತೀವಿ. ಇನ್ನು ಕಾವೇರಿ ನದಿಯ ಜಲಾಯನ ಪ್ರದೇಶ, ಈ ಜಲವನ್ನು ಇದಕ್ಕೆ ಬಳಕೆ ಮಾಡ್ತೀವಿ ಅಂದರೆ ಕೃಷಿ ಆಗಿರ್ಬೋದು, ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ಕುಡಿಯುವ ನೀರಿನ ಆಗಿರ್ಬೋದು ಇತ್ಯಾದಿಗಳಿಗೆ ನಾವು ಏನಪ್ಪ ಅಂದರೆ ಬಳಕೆ ಮಾಡ್ತೀವಿ ಅಂತ ಕಿಸಿ ಕಾಣ್ತೀವಿ. ಇನ್ನು ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರ ನದಿಗಳು ಏನಪ್ಪ ಅಂದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗಿರ್ಬೋದು, ಕೋಲಾರ ಡಿಸ್ಟಿಕ್ ಆಗಿರ್ಬೋದು, ತುಮಕೂರು ಡಿಸ್ಟಿಕ್ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ಆಗಿರ್ಬೋದು, ಅವುಗಳ ಮುಖಾಂತರ ಹರಿದು ಆಂಧ್ರ ಪ್ರದೇಶ, ತಮಿಳುನಾಡು ಮುಖಾಂತರ ಬಂಗಾಳ ಕೊಲ್ಲಿಯನ್ನು ಪ್ರವೇಶ ಮಾಡ್ತಾರೆ ಅಂತ ಕಿಸಿ ಕಾಣ್ತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳು. ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳು ನೋಡೋಣ. ಇವೇನಪ್ಪ ಅಂದರೆ ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿತದ. ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದ. ಅರಬ್ಬಿ ಸಮುದ್ರವನ್ನು ಸೇರ್ತದೆ ನೋಡಿ. ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತದ. ಉದಾಹರಣೆಗೆ ಯಾವುದಪ್ಪ ನದಿಗಳು ಅಂದರೆ ಶರಾವತಿ, ಕಾಳಿ, ಗಂಗಾವಳಿ ಅಥವಾ ಬೇಡ್ತಿ ಅಂತದೆ ಇದರ ಇನ್ನೊಂದು ಹೆಸರು, ಬೇಡ್ತಿ, ನೇತ್ರಾವತಿ, ವರಾಹಿ, ಅಘನಾಶಿನಿ ಇತ್ಯಾದಿ ನದಿಗಳು ಏನಪ್ಪ ಅಂದರೆ ಪಶ್ಚಿಮ ಅಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ ಅಂತ ಕಿಸಿ ಕಾಣ್ತೇವ. ಇವು ನದಿಗಳು ಏನಪ್ಪ ಅಂದರೆ ಅತಿ ಹೆಚ್ಚು ಜಲಪಾತಗಳನ್ನು ನಿರ್ಮಾಣ ಮಾಡ್ತದೆ. ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳು ಅತಿ ಹೆಚ್ಚು ಜಲಪಾತಗಳನ್ನು ನಿರ್ಮಾಣ ಮಾಡ್ತದೆ. ಯಾಕಂದರೆ ಇಳಿಜಾರು ಪ್ರದೇಶದಲ್ಲಿ ಅಧಿಕವಾಗಿ ಹರಿತದ, ಕಡಿದಾದ ಇಳಿಜಾರು, ಆದ್ದರಿಂದ ಜಲಪಾತಗಳು ಸೃಷ್ಟಿ ಆಗ್ತವೆ ಅಂತ ಕಿಸಿ ಕಾಣ್ತೀವಿ. ನೋಡಿ, ಶರಾವತಿ ನದಿಯಿಂದ ಯಾವ ಜಲಪಾತ ನಿರ್ಮಾಣವಾಗಿದೆ ಅಂತ ಕಿಸಿ ಕೇಳ್ತಾನ. ಜೋಗ ಜಲಪಾತ. ಯಾವ ಜಲಪಾತ? ಜೋಗ ಜಲಪಾತ ಅಂತ ಕಿಸಿ ಕಾಣ್ತೀವಿ. ಶರಾವತಿ ನದಿಯಿಂದ ಜೋಗ ಜಲಪಾತ ನಿರ್ಮಿತವಾದದ್ದು ಅಂತ ಕಿಸಿ ಕಾಣ್ತೀವಿ. ಇದು ಭಾರತದ ಅತಿ ಎತ್ತರವಾದ ಜಲಪಾತ. ಭಾರತದ ಅತಿ ಎತ್ತರವಾದ ಜಲಪಾತ ಅಂತ ಕಿಸಿ ಕಾಣ್ತೀವಿ. ಇದು ಸುಮಾರು 253 ಮೀಟರ್ ಎತ್ತರವಾಗಿ ಹರಿಯುತ್ತದೆ.
253 ಮೀಟರ್ ಏನಪ್ಪ ಅಂದರೆ ಎತ್ತರವಾಗಿ ರಭಸವಾಗಿ ಬೆಳೀತದೆ ಅಂತ ಕಾಣ್ತೀವಿ. ಹೌದಾ, ಈ ಜಲಪಾತದ ಎತ್ತರ ಎಷ್ಟಪ್ಪ ಅಂದರೆ 253 ಮೀಟರ್ ಅಂತ ಕಾಣ್ತೀವಿ. ಇನ್ನು ಗೋಕಾಕ್ ನದಿ, ಈ ಗೋಕಾಕ್ ಜಲಪಾತ ಅದಲ್ಲ, ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂದರೆ ಘಟಪ್ರಭಾ. ಯಾವ ನದಿ? ಘಟಪ್ರಭಾದಿಂದ ಗೋಕಾಕ್ ಜಲಪಾತ ನಿರ್ಮಾಣವಾಗಿದೆ ಅಂತ ಕಾಣ್ತೀವಿ. ಘಟಪ್ರಭಾದಿಂದ ಗೋಕಾಕ್ ಜಲಪಾತ ನಿರ್ಮಾಣವಾಗಿದೆ. ಇನ್ನು ನೇತ್ರಾವತಿ ನದಿಯಿಂದ ನಿರ್ಮಾಣವಾದ ಜಲಪಾತ ಯಾವುದಪ್ಪ ಅಂದರೆ ಬಂಡಾಜಿ ಜಲಪಾತ. ಬಂಡಾಜಿ ಜಲಪಾತ ಅಂತ ಕಾಣ್ತೀವಿ. ಒಂದು ಸೆಕೆಂಡ್ ನೋಡ್ರಿ, ಬಂಡಾಜಿ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾದದ್ದು ಅಂದರೆ ನೇತ್ರಾವತಿ. ನೇತ್ರಾವತಿ ನದಿಯಿಂದ ಬಂಡಾಜಿ ಜಲಪಾತ ನಿರ್ಮಾಣವಾಗಿದೆ. ಇನ್ನು ಉಂಚಳಿ ಜಲಪಾತ ಏನಪ್ಪ ಅಂದರೆ ಅಘನಾಸಿನಿ ನದಿಯಿಂದ. ಉಂಚಳಿ ಜಲಪಾತ ಅಘನಾಸಿನಿ ನದಿಯಿಂದ ನಿರ್ಮಾಣವಾಗಿದೆ. ಇನ್ನು ಛಾಯಾ ಭಗವತಿ ಜಲಪಾತ ದೋಣಿ ನದಿಯಿಂದ ನಿರ್ಮಾಣವಾಗಿದೆ. ಇನ್ನು ಚುಂಚನಕಟ್ಟೆ ಕಾವೇರಿ ನದಿ ಅಂತ ಕಾಣ್ತೀವಿ. ಸಿಂಸ ಆಗಿರ್ಬೋದು, ಇದನ್ನು ಕೂಡ ಕಾವೇರಿ ನದಿಯಿಂದ. ಗಗನಚುಕ್ಕಿ, ಇದನ್ನು ಕೂಡ ಕಾವೇರಿ ನದಿಯಿಂದ. ಸಿಂಸ, ಚುಂಚನಕಟ್ಟೆ, ಗಗನಚುಕ್ಕಿ, ಭರಚುಕ್ಕಿ ಇವೆಲ್ಲವೂ ಏನಪ್ಪ ಅಂದರೆ ಕಾವೇರಿ ನದಿಯಿಂದ ನಿರ್ಮಾಣವಾದದ್ದು ಅಂತ ಕಾಣ್ತೀವಿ. ಇನ್ನು ಮಾಗೋಡು ಜಲಪಾತ ಏನಪ್ಪ ಅಂದರೆ ಬೇಡ್ತಿ ನದಿಯಿಂದ ನಿರ್ಮಾಣವಾಗಿದೆ. ಮಾಗೋಡು ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ? ಬೇಡ್ತಿ ನದಿ. ಇನ್ನು ಕರ್ನಾಟಕದ ನೀರಾವರಿ ಪ್ರದೇಶ ಬಗ್ಗೆ ಅಧ್ಯಯನ ಮಾಡೋಣ ಈಗ. ಹೌದಾ, ಕರ್ನಾಟಕದ ನೀರಾವರಿ ನೋಡಿ, ಪ್ರಮುಖವಾಗಿ ಕರ್ನಾಟಕದ ಪ್ರಮುಖ ದೊಡ್ಡ ಕೆರೆಗಳನ್ನು ಒಂದ್ಸಲ ನೋಡ್ಕೊಂಡು ಬಿಡೋಣ. ಮುದಗದ ಕೆರೆ. ಮುದಗದ ಕೆರೆ ಏನಪ್ಪ ಅಂದರೆ ಎಲ್ಲಿ ಕಂಡು ಬರ್ತದೆ ಅಂದರೆ ಕಡೂರು. ಮುದಗದ ಕೆರೆ ಕಡೂರು. ಇನ್ನು ತೊಣ್ಣೂರು ಕೆರೆ ಎಲ್ಲಿಯಪ್ಪ ಅಂದರೆ ಪಾಂಡವಪುರ. ಎಲ್ಲಿ? ಪಾಂಡವಪುರ. ಇನ್ನು ಹೈರಿಗೆ ಕೆರೆ ಹುಣಸೂರು. ಹೌದಾ, ಹುಣಸೂರು. ಇನ್ನು ರಾಮಸಮುದ್ರ ಕೆರೆ ಚಿಕ್ಕಬಳ್ಳಾಪುರ. ರಾಮಸಮುದ್ರ ಕೆರೆ ಚಿಕ್ಕಬಳ್ಳಾಪುರ. ಅವಾಮಿ ಭೈರಸಾಗರ ಕೆರೆ. ಅವಾಮಿ ಭೈರಸಾಗರ ಕೆರೆ ಗುಡಿಬಂಡೆ. ಕಳ್ಳಂಬೆಳ್ಳೆ ಕೆರೆ. ಕಳ್ಳಂಬೆಳ್ಳೆ ಕೆರೆ ಏನಪ್ಪ ಅಂದರೆ ಸಿರಾ, ತುಮಕೂರು. ಇನ್ನು ಬೈರಮಂಗಲ ಕೆರೆ ಬಿಡದಿ. ಬೈರಮಂಗಲ ಕೆರೆ ಎಲ್ಲಿಯಪ್ಪ ಅಂದರೆ ಬಿಡದಿ ಹತ್ತಿರ ಕಂಡುಬರ್ತದೆ ಅಂತ ಕಾಣ್ತೀವಿ. ಇನ್ನು ಕರ್ನಾಟಕ ನೀರಾವರಿ ಇದಕ್ಕೆ ಬಳಕೆ ಮಾಡಿದೆ ಅಂದರೆ ಕೃಷಿಗಾಗಿ, ಹಾಗೂ ಆನಂತರ ವಿದ್ಯುತ್ ಪೂರೈಕೆಗಾಗಿ, ಆನಂತರ ನೀರಿನ ಬಳಕೆಗಾಗಿ. ಆದ್ದರಿಂದ ಏನಪ್ಪ ಅಂದರೆ ಕರ್ನಾಟಕದ ನೀರಾವರಿ ಬಳಕೆಯಲ್ಲಿದೆ ಅಂತ ಕಾಣ್ತೀವಿ. ಇನ್ನು ಯಾವ್ಯಾವ ಮೂಲದಿಂದ ನಾವು ಕರ್ನಾಟಕದಲ್ಲಿ ನೀರಾವರಿ ಮೂಲಗಳು ಅಂತ ಕರಿತೀವಿ ಅಂದರೆ ಒಂದೇದು ಯಾವುದಪ್ಪ ಅಂದರೆ ಬಾವಿ ನೀರಾವರಿ. ಬಾವಿ ನೀರಾವರಿ, ಆನಂತರ ಕಾಲುವೆ ನೀರಾವರಿ, ಕೆರೆ. ಹೌದಾ, ಎಲ್ಲ ಕಾಣ್ತೀವಿ. ಕಾಲುವೆ ಆಗಿರ್ಬೋದು, ಬಾವಿಗಳಿಂದ ಏನಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ವ್ಯವಸಾಯ ಮಾಡ್ತಾರೆ, ಈಗಲೂ ಮಾಡ್ತಾರೆ. ಹೌದಾ, ಈಗ ನಾವು ದೊಡ್ಡ ದೊಡ್ಡ ಕೆರೆಗಳು ಕಾಣ್ತೀವಿ. ಉದಾಹರಣೆಗೆ ದಾವಣಗೆರೆಯ ಶಾಂತಿ ಸಾಗರ ಕೆರೆ ಆಗಿರ್ಬೋದು, ಶಾಂತಿ ಸಾಗರ ಕೆರೆ. ಹೌದಾ, ಇದು ಆನಂತರ ಕಲಬುರಗಿಯ ಬಾವಿಗಳು. ಇದು ಎಷ್ಟನೇ ಶತಮಾನಪ್ಪ ಅಂದರೆ 11ನೇ ಶತಮಾನದಲ್ಲಿ ಕಲಬುರಗಿಯ ಬಾವಿಗಳು. ಹೌದಾ, ಆನಂತರ ವಿಜಯನಗರ ಕಾಲದ ತುಂಗಭದ್ರಾ ನದಿಯ ಕಾಲುವೆಗಳಾಗಿರ್ಬೋದು, ತುಂಗಭದ್ರಾ ನದಿಯ ಕಾಲುವೆ ಆಗಿರ್ಬೋದು. ಇನ್ನು ಮೈಸೂರು ಅರಸರು ನಿರ್ಮಾಣ ಮಾಡಿದಂತಹ ವಾಣಿವಿಲಾಸ ಸಾಗರ. ಹೌದಾ, ವಾಣಿವಿಲಾಸ ಸಾಗರ. ಇನ್ನು KRS ಡ್ಯಾಮ್ ಆಗಿರ್ಬೋದು, ಮುಂತಾದವುಗಳು ಏನಪ್ಪ ಅಂದರೆ ನೀರಾವರಿ ಬೆಳವಣಿಗೆ ಇತಿಹಾಸದ ಮೈಲುಗಲ್ಲಾಗಿವೆ ಅಂತ ಕಾಣ್ತೀವಿ ಕರ್ನಾಟಕದ. ಹೌದಾ, ನೋಡಿ ಇಲ್ಲಿ ಕೊಳವೆ ಬಾವಿಯಿಂದ ಕರ್ನಾಟಕದಲ್ಲಿ ಏನಪ್ಪ ಅಂದರೆ 56.55% ಏನಪ್ಪ ಅಂದರೆ ಕೊಳವೆ ಬಾವಿಯಿಂದ ನೀರಾವರಿ ಉಪಯೋಗ ಮಾಡ್ತೀವಿ ಅಂತ ಕಾಣ್ತೀವಿ. ಇನ್ನು ಕೆರೆ ನೀರಾವರಿ ಎಷ್ಟಪ್ಪ ಅಂದರೆ 2.7%. 2.7% ಅಂತ ಕಾಣ್ತೀವಿ. ಇನ್ನು ಬಾವಿ ನೀರಾವರಿ ಏನಪ್ಪ ಅಂದರೆ 7.86%. 7.86% ಮಾಡ್ತೀವಿ. ಇನ್ನು ಕಾಲುವೆ ನೀರಾವರಿಯಿಂದ 21.21
02. ಹೌದಾ. ಇನ್ನು ಇತರೆ ಮೂಲಗಳಿಂದ ಏನಪ್ಪ ಅಂದರೆ ಇತ್ಯಾದಿಗಳಿಂದ 12.50% ಅಂಕಿಸಿ ಕಾಣ್ತೀವಿ. ಅತಿ ಹೆಚ್ಚು ಬಳಕೆ ಮಾಡುತ್ತಿರುವುದನ್ನು ನಾವು ಕೊಳವೆ ಬಾವಿಯಿಂದ 56.55%. ಸೆಕೆಂಡ್ ಯಾವುದಪ್ಪ ಅಂದರೆ ಅತಿ ಹೆಚ್ಚು ಅಂದರೆ ಕಾಲುವೆ ನೀರಾವರಿ 21% ಅಂಕಿಸಿ ಕಾಣ್ತೀವಿ. ಕಾಲುವೆ ನೀರಾವರಿ ಅಂದರೆ ಕ್ಯಾನಲ್ ಅಲ್ಲ ಅವು. ಇನ್ನು ನಿಮಗಿದು ತಿಳಿದಿರಲಿ, ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯವಾದ ವಾಣಿ ವಿಲಾಸ ಸಾಗರವನ್ನು 1907ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ನಿರ್ಮಿಸಲಾಗಿದೆ. ನೋಡಿ, ಕರ್ನಾಟಕದ ಮೊಟ್ಟ ಮೊದಲ ಜಲಾಶಯ ಯಾವುದಂತ ಕೇಳ್ತಾನ. ಕರ್ನಾಟಕದ ಮೊಟ್ಟ ಮೊದಲ ಜಲಾಶಯ ಯಾವುದಪ್ಪ ಅಂದರೆ ವಾಣಿ ವಿಲಾಸ ಸಾಗರ. ವಾಣಿ ವಿಲಾಸ ಸಾಗರ ಅಂತ ಕಾಣ್ತೀವಿ. ಇದು ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ 1907ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ನಿರ್ಮಾಣ ಮಾಡಿದೆ ಅಂತ ಕಾಣ್ತೀವಿ. ಈ ಜಲಾಶಯಕ್ಕೆ ಏನಂತ ಕರೀತಾರೆ ಅಂದರೆ ಮಾರಿಕಣಿವೆ ಜಲಾಶಯ. ಮಾರಿಕಣಿವೆ ಜಲಾಶಯ ಅಂತ ಕರೀತಾರೆ. ಈ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಸಾಗುವಳಿ ಭೂಮಿಯ ಶೇಕಡ ಎಷ್ಟು ಭಾಗದಷ್ಟು ನಾವು ನೀರಾವರಿಯನ್ನು ಬಳಕೆ ಮಾಡ್ತೀವಿ ಅಂದರೆ ಶೇಕಡ 41%. 41% ನಾವು ಭೂಭಾಗ ಏನಪ್ಪ ಅಂದರೆ ನೀರಾವರಿ ಸೌಲಭ್ಯ ಹೊಂದಿದೆ ಅಂತ ಕಾಣ್ತೀವಿ. ಭಾರತದಲ್ಲಿ ನಾವು ನೀರಾವರಿ ಕ್ಷೇತ್ರಕ್ಕೆ ಕಂಪೇರ್ ಮಾಡಿದಾಗ ಕರ್ನಾಟಕದ ಸ್ಥಾನ ಎಷ್ಟನೇ ಸ್ಥಾನ ಅಂದರೆ 9ನೇ ಸ್ಥಾನ. ಎಷ್ಟನೇ ಸ್ಥಾನ? 9ನೇ ಸ್ಥಾನ ಅಂತ ಕಾಣ್ತೀವಿ. 9ನೇ ಸ್ಥಾನ ಅಂತ ಕಾಣ್ತೀವಿ. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದಂತ ಕೇಳ್ತಾನ. ರಾಜ್ಯದಲ್ಲೇ ಅತಿ ಹೆಚ್ಚು ಕಾಲುವೆ ನೀರಾವರಿ ಯಾವುದಂತ ಕೇಳಿದರೆ ಅದು ಯಾವುದಪ್ಪ ಅಂದರೆ ರಾಯಚೂರು ಜಿಲ್ಲೆ. ನೋಡಿ, ಅತಿ ಹೆಚ್ಚು ಕಾಲುವೆ ಕ್ಯಾನಲ್ಗಳು ಹೊಂದಿದೆ. ಇನ್ನು ಅತಿ ಹೆಚ್ಚು ಕೆರೆಯನ್ನು ಹೊಂದಿರುವ ಜಿಲ್ಲೆ ಯಾವುದಂತ ಕೇಳ್ತಾನ. ಶಿವಮೊಗ್ಗ ಡಿಸ್ಟಿಕ್ ಅತಿ ಹೆಚ್ಚು ಕೆರೆಯನ್ನು ಹೊಂದಿದೆ. ನೋಡಿ, ಶಿವಮೊಗ್ಗ ಡಿಸ್ಟಿಕ್. ಇನ್ನು ರಾಜ್ಯದಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯ ಹೊಂದಿರುವ ಜಿಲ್ಲೆ ಯಾವುದಂತ ಕೇಳ್ತಾನ. ಅದು ಯಾವುದಪ್ಪ ಅಂದರೆ ಬೆಳಗಾವಿ. ಯಾವುದು? ಬೆಳಗಾವಿ ಡಿಸ್ಟಿಕ್ ಅಂತ ಕಾಣ್ತೀವಿ. ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯ ಹೊಂದಿದ್ದ ಜಿಲ್ಲೆ ಅಂತ ಕಾಣ್ತೀವಿ. ಇನ್ನು ನಾವು ಇತ್ತೀಚಿನ ದಿನಮಾನಗಳಲ್ಲಿ ಏನಪ್ಪ ಅಂದರೆ ಕೊಳವೆ ಬಾವಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತ ಕಾಣ್ತೀವಿ. ಒಟ್ಟಾರೆಯಾಗಿ ನಾವು ಜಿಲ್ಲಾವಾರು ನೀರಾವರಿ ಪ್ರದೇಶವನ್ನು ತೆಗೆದುಕೊಂಡಾಗ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದಂತ ಕೇಳ್ತಾನ. ಬೆಳಗಾವಿ ಡಿಸ್ಟಿಕ್ ಟೋಟಲಿ. ಹೌದಾ. ಅತಿ ಹೆಚ್ಚು ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ ಡಿಸ್ಟಿಕ್ ಅಂತ ಕಾಣ್ತೀವಿ. ಅದಕ್ಕೆ ಪ್ರತಿಯಾಗಿ ಕೊಡಗು ಡಿಸ್ಟಿಕ್ ಏನಪ್ಪ ಅಂದರೆ ಅತ್ಯಂತ ಕಡಿಮೆ ನೀರಾವರಿ ಪ್ರದೇಶ ಹೊಂದಿದೆ ಅಂತ ಕಾಣ್ತೀವಿ. ಕೊನೆಯ ಸ್ಥಾನದಲ್ಲಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಯೋಜನೆಗಳು. ಹೌದಾ. ನೀರಾವರಿ ಯೋಜನೆಗಳು ಅಂತ ಕರಿತೀವಿ. ಒಂದೇದು ಯಾವುದಪ್ಪ ಅಂದರೆ ಕೃಷ್ಣ ಸಾಗರ ನೀರಾವರಿ ಯೋಜನೆ, ತುಂಗಭದ್ರಾ, ಹೇಮಾವತಿ, ಕಬಿನಿ, ಹಾರಂಗಿ, ವಾಣಿ ವಿಳಾಸ ಅಥವಾ ಇದಕ್ಕೆ ಮಾರಿಕಣಿವೆ ಅಂತ ಕರಿತೀವಿ. ಇನ್ನು ಕೃಷ್ಣ ಮೇಲ್ದಂಡೆ ಯೋಜನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗಾಗಿ ಅತಿ ದೊಡ್ಡ ಯೋಜನೆ ಯಾವುದಪ್ಪ ಅಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಕರಿತೀವಿ. ಆನಂತರ ಆಲಮಟ್ಟಿ ಡ್ಯಾಮ್, ನಾರಾಯಣಪುರ ಡ್ಯಾಮ್, ಮಲಪ್ರಭಾ, ಕಾರಂಜ, ಬೆಣ್ಣೆತೊರ, ಹಿಪ್ಪರಗಿ ಬ್ಯಾರೇಜ್, ಭದ್ರಾ, ಈ ಮುಂತಾದ ಯೋಜನೆಗಳು ಏನಪ್ಪ ಅಂದರೆ ಕರ್ನಾಟಕದಲ್ಲಿ ನೀರಾವರಿ ಸೌಲಭ್ಯವನ್ನು ಒದಗಿಸ್ತದೆ ಅಂತ ಕಾಣ್ತೀವಿ. ಇನ್ನು ಜಲವಿದ್ಯುತ್ ಶಕ್ತಿ ಅಂತ ಕಾಣ್ತೀವಿ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ತಯಾರಿಕೆ ಯಶಸ್ಸು ಪಡೆದಿದ್ದು ಹಿರಿಮೆ ಯಾವ ರಾಜ್ಯಗಿದ್ದೆ ಅಂದರೆ ಅದು ಕರ್ನಾಟಕಕ್ಕೆ. ನೋಡಿ, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಶಸ್ವಿ ಜಲವಿದ್ಯುತ್ ತಯಾರಿಕೆ ಮಾಡಿದ ರಾಜ್ಯ ಯಾವುದಂದರೆ ಅದು ಕರ್ನಾಟಕ ಅಂತ ಕರಿತೀವಿ. ಕರ್ನಾಟಕ. ಇನ್ನು ಕಲ್ಲಿದ್ದಲು ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು ನಮಗೆ ಲಭ್ಯವಿಲ್ಲದ ಕಾರಣದಿಂದ ಏನಪ್ಪ ಅಂದರೆ ನಾವು ಜಲಶಕ್ತಿಯಿಂದ ವಿದ್ಯುತ್ತನ್ನು ತಯಾರು ಮಾಡ್ತೀವಿ ಅಂತ ಕಾಣ್ತೀವಿ. ಇನ್ನು ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚು ಅಂತ ಕಾಣ್ತೀವಿ. ನೋಡಿ, ಇದು ಇಂಪಾರ್ಟೆಂಟು. ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಏನಪ್ಪ ಅಂದರೆ ಅತಿ ಹೆಚ್ಚು ಅಂತ ಕಾಣ್ತೀವಿ. ಇನ್ನು
ಕರ್ನಾಟಕದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳ್ತಾರೆ ನೋಡಿ. ಕರ್ನಾಟಕದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದಪ್ಪ ಆದರೂ ಶಿವನ ಸಮುದ್ರ ಅಂತ ಕಾಣ್ತೀವಿ. ಇದು ಉತ್ಪಾದನೆ ಮಾಡಿದ್ದು ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿದ್ದು 1902ರಲ್ಲಿ ಅಂತ ಕಾಣ್ತೀವಿ. ಇನ್ನು 1902ರಲ್ಲಿ ಶಿವನ ಸಮುದ್ರದಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿ ಯಾವ ಪ್ರದೇಶಕ್ಕೆ ಅಥವಾ ಎಲ್ಲಿ ವಿದ್ಯುತ್ಗಾರವನ್ನು ಆರಂಭ ಮಾಡಲಾಯಿತು ಅಂತ ಕೇಳ್ತಾನ. ಅದು ಎಲ್ಲಿಯಪ್ಪ ಅಂದರೆ ಕೋಲಾರ ಜಿಲ್ಲೆಯ ಚಿನ್ನದ ಗಣಿಗೆ ವಿದ್ಯುತ್ ಪೂರೈಸಲಾಯಿತು ಅಂತ ಕಾಣ್ತೀವಿ. ಚಿನ್ನದ ಗಣಿಗೆ KGF ಅಂತ ಕರಿತೀವಲ್ಲ, ಅಲ್ಲಿ ಏನಪ್ಪ ಅಂದರೆ ವಿದ್ಯುತ್ತನ್ನು ಪೂರೈಕೆ ಮಾಡಲಾಯಿತು ಅಂತ ಕಾಣ್ತೀವಿ. ಇದು ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ ಈ ಯೋಜನೆ ಅಂದರೆ ಕಾವೇರಿ ನದಿಗೆ. ಯಾವ ನದಿ? ಕಾವೇರಿ ನದಿಗೆ ನಿರ್ಮಾಣ ಮಾಡಲಾಗಿದೆ ಅಂತ ಕಾಣ್ತೀವಿ. ಇನ್ನು ನಮ್ಮ ರಾಜ್ಯದ ಎರಡನೇ ಜಲವಿದ್ಯುತ್ ಕೇಂದ್ರ ಯಾವುದಪ್ಪ ಅಂದರೆ ಸಿಂಸಾ ನದಿಗೆ ನಿರ್ಮಾಣ ಮಾಡಲಾಯಿತು. ಯಾವ ನದಿ? ಸಿಂಸಾ. ಇದು 1940ರಲ್ಲಿ ನಿರ್ಮಿಸಲಾಯಿತು ಅಂತ ಕಾಣ್ತೀವಿ. 1940ರಲ್ಲಿ ಕರ್ನಾಟಕ ರಾಜ್ಯದ ಎರಡನೇ ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. 1940ರಲ್ಲಿ ಕರ್ನಾಟಕ ರಾಜ್ಯದ ಎರಡನೇ ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. ಅದು ಯಾವ ನದಿಗೆ ಅಂದರೆ ಶಿಂಷಾ ನದಿಗೆ ಅಂತ ಕರಿತೀವಿ. ಆನಂತರ ಏನಪ್ಪ ಅಂದರೆ ವಿದ್ಯುತ್ತಿನ ಬೇಡಿಕೆ ಹೆಚ್ಚಾದ ನಂತರ ಶರಾವತಿ ನದಿ ಜೋಗ ಜಲಪಾತ ಬಳಿ ಏನಪ್ಪ ಅಂದರೆ ಇನ್ನೊಂದು ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ. ಅದು ಯಾವುದಪ್ಪ ಅಂದರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕಾಣ್ತೀವಿ. 1947ರಲ್ಲಿ ಸ್ಥಾಪಿಸಲಾಯಿತು ಅಂತ ಕಾಣ್ತೀವಿ. ಇನ್ನು ಕರ್ನಾಟಕ ರಾಜ್ಯ ಏನಪ್ಪ ಅಂದರೆ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿ ಮುಂಚೂಣಿಯಲ್ಲಿ ಕಾಣ್ತೀವಿ. ಹೌದಾ? ಭಾರತದಲ್ಲಿ ಮುಂಚೂಣಿ ಅಂತ ಕಾಣ್ತೀವಿ. ಇನ್ನು ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ನೋಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಜಲವಿದ್ಯುತ್ ಯೋಜನೆಗಳು: ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ, ಸಿಂಸಾ ಜಲವಿದ್ಯುತ್ ಯೋಜನೆ, ಶರಾವತಿ, ಲಿಂಗನಮಕ್ಕಿ, ಮಹಾತ್ಮ ಗಾಂಧಿ, ಗೇರುಸೊಪ್ಪ, ಸೂಪ, ನಾಗಝರಿ, ಕದ್ರಾ, ಕೊಡಸಳ್ಳಿ ಕಾಳಿ ನದಿಯಿಂದ, ವರಾಹಿ ನದಿಯಿಂದ, ಮಾರಿಕಣಿವೆ ವೇದಾವತಿ ನದಿಯಿಂದ, ಭದ್ರಾ ತುಂಗಭದ್ರಾ ಯೋಜನೆ ಈ ವಿದ್ಯುತ್ ಯೋಜನೆ, ಆನಂತರ ಘಟಪ್ರಭಾ ವಿದ್ಯುತ್ ಯೋಜನೆ, ಆನಂತರ ಆಲಮಟ್ಟಿ ಕೃಷ್ಣಾ ನದಿಯಿಂದ, ಇವೆಲ್ಲ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು ಅಂತ ಕಾಣ್ತೀವಿ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.